ನಾನು ಸುಳ್ಳು ಮಾತು ಕೊಟ್ಟನಾ? ಕೊಟ್ಟರು ಏನಂತೆ? ಅರ್ಚನಾನ ಪಡೆಯೋಕ್ಕೆ ಸುಳ್ಳು ಹೇಳಿದ್ರು ತಪ್ಪೇನು? ನಾನೇನು ಮಾಡಲಿ? ಅನಿವಾರ್ಯ ಅರೆ ಹೌದಲ್ವಾ? ನಾನೇ ಸುಳ್ಳು ಹೇಳಿದೆ. ಸತ್ಯನೇ ಹೇಳಿದ್ದೀನಿ. ನಾನು ಕೊಟ್ಟ ಮಾತಲ್ಲಿ ಯಾವ ಸುಳ್ಳು ಇಲ್ಲ. ಅದರಲ್ಲಿ ಸುಳ್ಳೇನಿದೆ? ಅರ್ಚನಾನ ನಾನು ಪಡಿತೀನಿ. ಅವಳಿಗೆ ಯಾವತ್ತೂ ದುಃಖ ಕೊಡಲ್ಲ. ನನ್ನನ್ನು ನಂಬಿ ಬರೋ ನನ್ನ ಹೆಂಡತಿಗೆ ಯಾವತ್ತೂ ದುಃಖ ಕೊಡಲ್ಲ, ಅವಳು ಕೈ ಬಿಡಲ್ಲ ಅಂತ ಹೇಳಿದ್ದೀನಿ. ಅದರಲ್ಲಿ ಸುಳ್ಳೇನಿದೆ? ಅರ್ಚನಾನ ನಾನು ಪಡಿತೀನಿ. ಎಸ್, ನಾನೇನು ಸುಳ್ಳು ಹೇಳಿಲ್ಲ. ಅರ್ಚನಾನೇ ನನ್ನ ಹೆಂಡತಿ. ಏನಿದು? ಅರ್ಚನಾ, ನಾನು ನಿಮ್ಮ ತಂದೆ ಮನೆಗೆ ಹೋಗ್ತಿದ್ದೀನಿ. ನಿನ್ನ ಪರಿಚಯದವ್ರ ಕಾರ್ ಇದೆಯಲ್ಲ, ಅವ್ರಿಗೆ ಸ್ವಲ್ಪ ಹೇಳ್ತೀಯಾ? ಯಾಕೆ? ಏನಿಲ್ಲ, ಹೀಗೆ. ಹರಿ ಹರಿ ನೋಡಿ ಹರಿ, ನನಗೆ ಮನೆ ಬಿಟ್ಟು ಹೋಗ್ಬೇಡ ಅಂತ ಹೇಳಿ ಈಗ ಅಕ್ಕನೇ ಹೋಗ್ತಾ ಇದ್ದಾರೆ. ಯಾಕೆ ಮಂಜುಳಾ, ನಾವೇನಾದ್ರೂ ತಪ್ಪು ಮಾತಾಡಿದ್ವಾ? ನೀವಿಬ್ರು ಯಾಕೆ ಹೀಗೆ ಗಾಬರಿ ಆಗ್ತಿದ್ದೀರಾ? ನಾನು ಯಾಕೆ ಬೇಜಾರು ಮಾಡ್ಕೋಬೇಕು? ಮತ್ ಯಾಕೆ ಇದ್ದಕ್ಕಿದ್ದಾಗೆ ಈ ನಿರ್ಧಾರ? ಮದುವೆ ಸಂದರ್ಭದಲ್ಲಿ ನಾನಿಲ್ಲಿರೋದು ಸರಿ ಇಲ್ಲ ಅನಿಸ್ತು, ಅದಕ್ಕೆ. ಇದ್ರೆ ಏನು? ನಮ್ಮ ಮನೇಲಿ ನೀವಿರ್ತೀರಿ, ಅದರಲ್ಲೇನಿದೆ? ಹಾಗಲ್ಲ ಹರಿ, ಮದುವೆ ಮನೆ ಅಂದಮೇಲೆ ನೆಂಟರಿಷ್ಟರು, ಮನೆಗೆ ಬರೋರು ಇದ್ದೇ ಇರ್ತಾರೆ. ಬಂದವರೆಲ್ಲ ನನ್ನ ಬಗ್ಗೆ ಕೇಳ್ದೇ ಇರ್ತಾರ? ನಿಮ್ಮ ತಂದೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ. ಅದನ್ನ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ನಾನು ಬೈಬೇಕಾಗತ್ತೆ. ನಿನ್ನ ತಂಗಿ ಮದುವೆ ಸಂದರ್ಭದಲ್ಲಿ ಇದೆಲ್ಲ ಯಾಕೆ ಅಂತಷ್ಟೇ. ಅಕ್ಕ ಹೇಳೋದೇನೋ ಸರಿನೇ. ಹರಿ, ನಿಮ್ ತಂದೆ ನಾಲ್ಗೆ ಸರಿ ಇಲ್ಲ. ಅಷ್ಟೇ ಅಲ್ಲ ಅರ್ಚನಾ, ಧರ್ಮಯನ್ ಸಂಭ್ರಮ ನೋಡಿ ನನ್ನ ಮಗಳನ್ನ ತಿರಸ್ಕಾರ ಮಾಡಿದ ನೆನಪಿಗೆ ಬಂದು ನಾನೇ ಕೇಳ್ಬೋದು. ಅಮಿತಾ ಮದುವೆಗಿಂತ ನೀವೆಲ್ಲ ಇಷ್ಟೊಂದು ಕಷ್ಟಪಡ್ತಿದ್ದೀರಾ. ಅದು ಚೆನ್ನಾಗೇ ನಡೀಲಿ, ನನ್ನ ಆಸೆನೂ ಅದೇ. ನೀವಿದ್ರೆ ಅರ್ಚನಂಗೆ ಧೈರ್ಯ. 3-4 ದಿನ ತಾನೇ, ಮದುವೆ ಮುಗಿತಿದ್ದ ಹಾಗೆ ವಾಪಸ್ ಬಂದ್ಬಿಡ್ತೀನಿ. ನನಗೂ ಅರ್ಚನನ್ ಬಿಟ್ಟಿರಕ್ಕಾಗಲ್ಲ, ಆದ್ರೆ ಇವಳಿಗೇನು ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಹರಿ, ಆ ಡೈರಿನಲ್ಲಿ ಕಾರ್ ಡ್ರೈವರ್ ರಾಮಣ್ಣ ಅಂತಿದೆ, ಅವ್ರಿಗೆ ಸ್ವಲ್ಪ ಫೋನ್ ಮಾಡಿ. ಅಕ್ಕ, ನನ್ನ ಮೇಲೆ ಏನು ಬೇಸರ ಇಲ್ಲ ತಾನೆ? ನಿನ್ ಮೇಲೆ ಯಾಕಮ್ಮ ಬೇಜಾರು ಮಾಡ್ಕೊಳ್ಳಿ? ದೀಪಮೂಲೆ ಸ್ಥಿತೋ ಬ್ರಹ್ಮ ದೀಪ ಮಧ್ಯೆ ಜನಾರ್ಥ ದೀಪಾಗ್ರೇ ಚಂದ್ರಪುರೋಕ್ತೋ ಸಂಧ್ಯಾಚ್ಯೋ ನಿರ್ನಮೋಸ್ತುತೇ. ದೀಪಾದಿ ಪೂಜಾರ್ಪಣಂ ಜಗತ್ಪ್ರದಾಂ ಅಭಿಷಾದೂನಂ ಸಮರ್ಪಯಾಮಿ ಅಕ್ಷತಾನ್ ಧವಲಾಂಕಾರಾನ್ ಶಾಲಿಗ್ರಾಮಾನ್ ಅಕ್ಷತಾನ್ ಸಮರ್ಪಯಾಮಿ. ಪೂಜೆಗೆ ಹರಿ ಕಲ್ಪನಾ ಕೂತ್ಕೊಳ್ಳಿ, ಒಳ್ಳೆ ಅವಕಾಶ ಸಿಕ್ಕಿದೆ, ಅಷ್ಟು ಗೊತ್ತಾಗಲ್ವಾ? ಹರಿ, ನೀನು ಪೂಜೆ ಕೂತ್ಕೊ. ನಾನಾ? ನೀನು ಮದುಮಗಳ ಅಣ್ಣ ತಾನೆ, ನಮ್ಮ ಅಮ್ಮಿ ಅಣ್ಣ ತಾನೆ. ಬಾಬಾ ಕೂತ್ಕೊ. ಬಾಬಾ ಕೂತ್ಕೊ.
ಹರೇ ಈ ಕಡೆ ಕೂತ್ಕೋಬೇಕು, ಈ ಕಡೆ. ಕಲ್ಪನಾ, ಬಾಮ್ಮ. ಪೂಜೆ ಕುತ್ಕೋಮ್ಮ. ಕೂತ್ಕಮ್ಮ ಪೂಜೆ. ಅದು ಪೂಜೆ ಇಟ್ಕೊಂಡಿದ್ವಾ? ಪೂಜೆ ಜೊತೆಗೆ ಜವಳಿ ಪೂಜೆ ಇಟ್ಕೊಳ್ಳೋಣ ಅಂತ ಅರ್ಚಕರು ಹೇಳಿದ್ರು. ಅದಕ್ಕೆ ಹಾಗೆ ಅರೆ ಈ ತಾರೆ ಸೀರೆ ದೊಡ್ಡ ನೋಡು ಹೇಗಿದೆ, ಬೀರ 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 ಬಿಂಚ್ತಾ ಇದೆ. ಕೂತ್ಕೊಂಡೆ. ಕೂತ್ಕೋ. ಅಮಿತಕ್ಕ ಬೇಡ. ಕಲ್ಪನಾ, ಬೇಡ ಅತ್ತೆ. ನೀವು ಹಿರಿಯರು ಇರ್ಬೇಕಾದ್ರೆ ನಾನು ಚಿಕ್ಕವ್ರು ಯಾಕೆ ಹೇಳಿ? ಅದು ಕಲ್ಪನಾ, ಹರಿ ಅಮಿತನಿಗಿಂತ ದೊಡ್ಡವನಲ್ವಾ? ಅನ್ನ ಅದಕ್ಕೆ ಕುತ್ಕೊಂಡು ಪೂಜೆ ಮಾಡಬೇಕು. ಬೇಡ ಮಾವ. ನನಗಿದು ಯಾಕೋ ಸರಿ ಅನಿಸ್ತಾ ಇಲ್ಲ. ಅಪ್ಪ, ಅರ್ಚನನ್ ಕರೀಲ. ಏನು ಬೇಡ, ನಿಮ್ಗೆಲ್ಲ ಕಷ್ಟ ಆಗತ್ತೆ ಅನ್ನೋದಾದ್ರೆ ನಾವೇ ಮಾಡ್ತೀವಿ. ರುಕ್ಮಿಣಿ ನೀ ಕೂತ್ಕ. ಹರಿ ನೀ ಹೇಳು, ಹೇಳು. सहस्रनाम्ने पुरुषाय शाश्वते सहस्रकोटि वनस्पतिरसोत्पन्नो गन्धाढ्यो गन्धोत्तमः आर्ते सर्वदेवानां गोपये सहस्रपादाक्षिरोरुबाहवे सहस्रनाम्ने पुरुषाय शाश्वते सहस्रकोटि ॐ विश्वतश्चक्षुरुत विश्वतो मुखो विश्वतो हस्तौ विश्वतपाद त्वङ्गावकुशां ಮನೇಲಿ ಎಲ್ರೂ ಕಣ್ ತಪ್ಪಿಸ್ಬರೋದೇ ಎಷ್ಟು ಕಷ್ಟ ಗೊತ್ತಾ? ನಿನಗೆ ನನ್ನ ಸಮಸ್ಯೆನೇ ಅರ್ಥ ಆಗಲ್ಲ. ಏನು ಅಷ್ಟು ಅರ್ಜೆಂಟಾಗಿ ಸಿಗು ಅಂದ? ಅರ್ಚನಾ, ಮದುವೆಗೆ ಇನ್ನೂ ಜಾಸ್ತಿ ದಿನ ಇಲ್ಲ. ನನ್ನ ಕೈ ಏನು ಮಾಡೋಕ್ಕಾಗ್ತಿಲ್ಲ. ನೀನು ಏನು ಮಾಡಬೇಡ ಅರ್ಚನಾ, ದೃಢ ನಿರ್ಧಾರ ಮಾಡು ಸಾಕು. ಏನಂತ ನಿರ್ಧಾರ ಮಾಡಲಿ? ನೋಡು, ಕೋಪ ಮಾಡ್ಕೋಬೇಡ. ನೀನು ಟೆನ್ಷನ್ ಇದೆಯಾ ಅಂತ ನನಗೂ ಚೆನ್ನಾಗಿ ಅರ್ಥ ಆಗುತ್ತೆ. ನನ್ನ ನಿರ್ಧಾರ ಹೇಳ್ತೀನಿ. ನೀನು ಸಹಕಾರ ಕೊಟ್ಟರೆ ಮದುವೆ ಹಿಂದಿನ ದಿನ ರಾತ್ರಿ ಇದೇ ಜಾಗಕ್ಕೆ ಬರ್ತೀನಿ. ನಾವಿಬ್ರು ದೂರ ಹೊರಟೋಗೋಣ. ಏನು ಹುಡುಗಾಟ ಆಡ್ತಿದ್ಯಾ ಪ್ರಣವ್? ಹುಡುಗಾಟ ಆಗಿದ್ದಿದ್ರೆ ನಾನು ಅಮಿತಾನೇ ಮದುವೆ ಆಗ್ತಾ ಇದ್ದೆ. ಇದು ನಮ್ಮಿಬ್ಬರ ಭವಿಷ್ಯದ ಪ್ರಶ್ನೆ.
ನೀನು ಹೇಳ್ಕೊಟ್ಟಾಗೆ ಕಲ್ಪನಾ ಹತ್ರನೂ ಮಾತಾಡಿದೆ. ಅವಳು ಏನು ಮಾಡ್ತಾಳೋ ಬಿಡ್ತಾಳೋ ಅದಕ್ಕೂ ನನಗೂ ಸಂಬಂಧ ಇಲ್ಲ. ಮದುವೆ ಹಿಂದಿನ ದಿನ ನೀನು ಗಟ್ಟಿ ಮನ್ಸು ಮಾಡಿ ಬರಲೇಬೇಕು. ಇಬ್ರು ದೂರ ಹೊಟ್ಟೋಗೋಣ. ನನಗೆ ನೀನು ಮುಖ್ಯ. ನಿನ್ನನ್ನು ಪಡೆಯೋದಕ್ಕೆ ಮಾನ ಪ್ರಾಣ ಎರಡನ್ನೂ ಒತ್ತೆ ಇಡ್ತೀನಿ. ನಾನು ಹಾಗೆಲ್ಲ ಮಾಡೋಕ್ಕಾಗಲ್ಲ. ಮಾಡಲೇಬೇಕು. ಹೀಗೆಲ್ಲ ಒತ್ತಾಯ ಮಾಡಿದ್ರೆ ನಾನು ನಿಮಗೆ ಸಿಗಲ್ಲ. ಹೇ ಅರ್ಚನಾ, ಪ್ಲೀಸ್ ಹಾಗೆಲ್ಲ ಮಾಡಬೇಡ. ಮತ್ತೆ ನೀನು ಹೀಗೆಲ್ಲ ಆಡಿದ್ರೆ ನೀನು ನನ್ನನ್ನು ಪ್ರೀತಿಸ್ದೆ, ನಾನು ಅಷ್ಟೆ. ಆದ್ರೆ ನಾವೀಗ ಇಕ್ಕಟ್ಟಿನ ಪರಿಸ್ಥಿತಿಲಿದ್ದೀವಿ. ಹೇಳ್ದೆ ಕೇಳ್ದೆ ಓಡ್ ಹೋಗೋ ಸ್ಥಿತಿಲಿಲ್ಲ. ನನಗೆ ಮದ್ವೆ ಆಗಿದೆ, ನಿನ್ಗೆ ನಾಡಿದ್ ಮದ್ವೆ ಆಗ್ತಿದೆ. ನೀನ್ ಹೇಳ್ದಾಗ ಏನಾದ್ರೂ ನಾವು ಮಾಡಿದ್ರೆ ಈ ಜನ್ಮದಲ್ಲಿ ನಾವು ಸುಖವಾಗಿರಲ್ಲ. ಎಲ್ರ ಕಣ್ಣಲ್ಲೂ ಪಾಪಿಗಳಾಗ್ತೀವಿ. ಎಂಥ ಒಳ್ಳೆ ಅವಕಾಶ ಸಿಕ್ಕಿತ್ತು. ಹರಿ ಪಕ್ಕ ಪೂಜೆ ಕೂತ್ಕೊಳ್ಳೋ ಭಾಗ್ಯ ಇನ್ನೊಂದ್ಸಲಿ ಖಂಡಿತ ನನಗೆ ಸಿಗಲ್ಲ. ಎಂಥ ದುರಾದೃಷ್ಟ ನಂದು. ಯಾರ್ಯಾರಿಗೋ ಹೆದರಿ ನನ್ನ ಜೀವನ ನಾಶ ಆಗ್ತಾ ಇದೆ. ಆಗಲಿ, ಈಗ ನಾನು ಏನೂ ಮಾಡೋ ಸ್ಥಿತಿಲಿಲ್ಲ. ನಾನೇನಾದರೂ ನನ್ನ ಆಸೆ ಪ್ರಕಾರ ನಡ್ಕೊಂಡ್ರೆ ಅಮಿತಾ ಜೀವನ ಸರ್ವನಾಶ ಆಗುತ್ತೆ. ಹಾಗೆ ಮಾಡ್ತಾಳೆ ಆ ಅರ್ಚನಾ. ಅದಕ್ಕೆ ಅವಕಾಶ ಕೊಡಲೇಬಾರ್ದು. ಆದರೆ ಮನೆಯವ್ರಿಗೆಲ್ಲ ಬೇಸರ ಮಾಡ್ತಾ ಇದ್ದೀನಲ್ಲ. ಛೇ, ಕಲ್ಪನಾ, ನಿನ್ನಿಂದ ತುಂಬ ತಪ್ಪಾಗ್ತಾ ಇದೆ. ತುಂಬ ಬದಲಾಗಿದ್ಯಾ ಅನ್ಸುತ್ತೆ. ಇಲ್ವಲ್ಲ, ನಿಮ್ಗೆ ಹಾಗನ್ಸ್ತಾ ಇದೆ ಅತ್ತೆ? ಯಾಕೆ ಅಂದ್ರೆ ನಿನ್ನಿಂದ ತುಂಬಾ ತಪ್ಪುಗಳಾಗ್ತಾ ಇವೆ. ಅಯ್ಯೋ, ನಾನೇನು ಮಾಡಿದೆ? ಹರಿಯಿಂದ ದೂರ ಹೋಗ್ತಾ ಇದೀಯಾ? ಇತ್ತೀಚೆಗೆ ಅವನ ಹತ್ರ ಹೋಗೋಕೆ ಹಿಂಜರಿತೀಯ? ಹಾಗೇನಿಲ್ಲ ಅತ್ತೆ. ನನಗೂ ಅರ್ಥ ಆಗುತ್ತೆ ಕಲ್ಪನಾ. ಹರಿ ಅರ್ಚನೆ ಜೊತೆ ಸೇರ್ಕೊಂಡ ಅಂತ ನಿಂಗೆ ಬೇಜಾರೇನೆ ಹೇಳು? ಇಲ್ಲ ಅತ್ತೆ. ಮತ್ತೆ ಅವತ್ತು ಹರಿ ಎದುರು ಕೂತ್ಕೊ ಅಂದ್ರೂ ಕೂತ್ಕೊಳ್ಳಿಲ್ಲ, ಇವತ್ತು ಪೂಜೆಗೂ ಕೂರ್ಲಿಲ್ಲ. ಯಾಕೆ? ದೊಡ್ಡವರಿದ್ದಾಗ ಕೂತ್ಕೊಳ್ಳೋದು ಬೇಡ ಅಂತ. ದೊಡ್ಡವರು ಪೂಜೆ ಕೂತ್ಕೋಬೇಕು ಅಂತ ನನಗೂ ಗೊತ್ತು. ಆದರೆ ಇವತ್ತು ನೀನು ಹರಿ ಪೂಜೆ ಕೂತ್ಕೋಬೇಕು ಅಂತ ನಾನು ಮಾವ ನಿರ್ಧಾರ ಮಾಡಿದ್ವಿ. ಹೀಗೆ ನೀನು ದೂರ ದೂರ ಹೋಗ್ತಾ ಇದ್ರೆ ಹೇಗೆ ಕಂದ? ನನ್ಗೀಗ ನಿಂದೆ ಚಿಂತೆ ಆಗ್ಬಿಟ್ಟಿದೆ. ಹರಿ ಪಕ್ಕ ಕೂತ್ಕೊಳ್ಳೋದು ನನಗೀಗ ಮುಖ್ಯ ಅಲ್ಲ ಅತ್ತೆ. ಅವನಾಗೆ ನನ್ನ ಇಷ್ಟಪಟ್ಟು ಬಂದ್ರೆ ಸರಿ. ಹಾಗಂದ್ರೆ ಹೇಗೆ? ಅವ್ನು ಬರದೆ ಹೋದ್ರೆ? ಅವನಿಷ್ಟ. ನನ್ನ ಮನಸ್ಸಿನಲ್ಲಿ ಈಗ ಈ ಕ್ಷಣದಲ್ಲಿ ಹರಿ ಮುಖ್ಯ ಆಗಿ ಉಳಿದಿಲ್ಲ.
ಒಳಗ್ ಬಾ. ಯಾಕಮ್ಮ ಏನಾಯ್ತು? ಅಮಿತಾನ ಮದ್ವೆ ಆಗಲ್ಲ ಅಂತ ಪ್ರಣವ್ ಅನ್ನಂತೆ. ಏನು? ಹಾ, ಹಾಗನ್ನಂತೆ. ಇಬ್ರು ಪ್ರೀತಿ ಎರಡು ಮನೆಯವರು ಒಪ್ಕೊಂಡು ನಿರ್ಧಾರ ಮಾಡಿದ್ಮೇಲೆ ಇದೆಂತ ಹುಡುಗಾಟ ಒಂದು? ಗಂಡು ಏನ್ ಹೇಳಿದ್ರು ನಡೆಯುತ್ತೆ. ಅಲ್ಲಮ್ಮ, ಇನ್ವಿಟೇಷನ್ ಅವರೇ ಮಾಡಿಸಿದ್ದಾರೆ, ಇಂಟ್ರೆಸ್ಟಿಗೆಲ್ಲ ಹಂಚಾಗಿದೆ. ಈ ಕೊನೆಗಳಿಗೆ ಕೈ ಕೊಟ್ರೆ ಏನ್ ಮಾಡೋದಪ್ಪ? ನಾನು ಸುಮ್ಮನೆ ಬಿಡಲ್ಲಮ್ಮ. 4 ಬಾರ್ಸ್ ಕೇಳ್ತೀನಿ. ಹೆಣ್ಮಕ್ಳು ಅಂದ್ರೆ ಆಟದ ವಸ್ತುನ ನನ್ನ ತಂಗಿಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡಲ್ಲ. ಅವ್ನ ಫೋನ್ ನಂಬರ್ ಕೊಡಮ್ಮ, ನಾನು ಮಾಡ್ತೀನಿ. ತಂಗಿ ಅಂದ್ರೆ ಪ್ರೀತಿ ಉಕ್ಕಿ ಹರಿಯುತ್ತೆ. ಪ್ರಣವ್ ವಿಚಾರದಲ್ಲಿ ಅಂಥದ್ದೇನು ನಡೆದಿಲ್ಲ. ಆ ಚಿಂತೆ ಬೇಡ ನಿಂಗೆ. ಏನಮ್ಮ ಇದು ಹುಡುಗಾಟ? ಹುಡುಗಾಟ ಅಲ್ವೋ? ಒಬ್ಬ ಅಣ್ಣನ ಥರ ಜವಾಬ್ದಾರಿ ಇರೋ ಗಂಡಸಿನ ಥರ ನೀನು ಮಾತಾಡಿದ್ ಕೇಳಿ ಸಂತೋಷ ಆಯ್ತು. ನಿನ್ ತಂಗಿಗೆ ಅನ್ಯಾಯ ಆದ್ರೆ ನೀನ್ ಸಹಿಸ್ಕೊಳಲ್ಲ ಅನ್ನೋದು ಅರ್ಥ ಆಯ್ತು. ಅಮ್ಮಿಗಿನ್ನು ಮದ್ವೆನೇ ಆಗಿಲ್ಲ, ಆದ್ರೂ ನಿಂಗೆ ಕೋಪ ಬಂತು. ಯಾಕೆ? ಅವಳು ನಿನ್ ತಂಗಿ ಅಲ್ವಾ? ಹೌದಮ್ಮ, ತಂಗಿಗೆ ಅಷ್ಟು ಪ್ರೀತಿನೂ ಕೊಟ್ಟಿಲ್ಲ ಅಂದಮೇಲೆ ಅಣ್ಣನಾಗ್ಬಿಟ್ಟು ಏನು ಪ್ರಯೋಜನ ಹೇಳು? ಆದ್ರೆ ಕಲ್ಪನಾಗೆ ಅಣ್ಣ ಇಲ್ವೋ? ಇದ್ದಿದ್ರೆ ಕಾಲರ್ ಹಿಡಿದು ಕೇಳ್ತಾ ಇದ್ದ, ನನ್ನ ತಂಗಿಗೆ ಯಾಕೆ ಈ ರೀತಿ ಮೋಸ ಮಾಡ್ತಾ ಇದ್ದೀರಾ ಅಂತ. ಆ ತಪ್ಪಾಗಿದ್ದು ನಿನ್ನಿಂದ. ಅರ್ಚನನು ಪಾಪ ದುಡಿ, ಅವಳೇನು ತಪ್ಪು ಮಾಡಿದಾಳು ಹೇಳು? ಅವಳಿಗೂ ಈ ಮನೆಯಿಂದ ಮೋಸ ಆಗಿದೆ. ಅವಳು ಅಣ್ಣ ಇದ್ದಿದ್ರೆ ಅವನು ನಿಮ್ಮ ಮುಂದೆ ಮುಂದೆ ಜಗಳ ಮಾಡಿ ಕೇಳ್ತಿದ್ದ. ಕಲ್ಪನಾ ನೋಡಿದ್ರೆ ನನಗೂ ಕರುಣೆ ಬರುತ್ತೆ. ಅವಳನ್ನು ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಆದರೆ ನಾನೇನು ಮಾಡೋಕ್ಕಾಗಲ್ಲ ಅಮ್ಮ, ಅಸಹಾಯಕ ಸ್ಥಿತಿನಲ್ಲಿದ್ದೀನಿ. ಅವಳಿಗೆ ಈ ಮನೆ ಹಿರಿಯರಿಂದ ಮೋಸ ಆಗಿದೆ, ಆ ತಪ್ಪು ನಂದಲ್ಲ. ನನ್ನಿಂದ ತಪ್ಪಾಗಿದೆ ನಿಜ, ನಾನು ಒಪ್ಕೋತೀನಿ. ಆದ್ರೆ ಕಲ್ಪನಾ ಏನ್ ತಪ್ಪು ಮಾಡಿದ್ಲು ಹೇಳು? ಅರ್ಚನಾ ಮಾತ್ರ ಪಾಪದ ಹುಡುಗಿ ಅಂತೀಯ, ಕಲ್ಪನಾ ಕೂಡ ಪಾಪದ ಹುಡುಗಿ ಅಂತ ನಿಂಗೆ ಅನ್ಸೋದೇ ಇಲ್ವಾ? ಅವಳು ನಿನ್ನನ್ನು ಮದುವೆ ಆಗಿ ನಿನ್ನನ್ನೇ ನಂಬ್ಕೊಂಡು ಈ ಮನೆಗೆ ಬಂದಿದ್ದಾಳೆ. ಅವಳು ನಿನ್ನ ಹೆಂಡತಿ. ನೀನು ಬಂದದಿಂದ ಅರ್ಚನಾ ಮನೇಲೇ ಇದ್ದೀಯ. ಇನ್ನೇನ್ ಮಾಡ್ಬೇಕಿತ್ತು ಹೇಳು? ಅವಳು ನನ್ನ ಮಗುವಿನ ತಾಯಿ ಆಗಿದ್ರು ಅವಳನ್ನು ಬಿಟ್ಟು ಬರ್ಬೇಕಿತ್ತ? ನಿನಗೆ ಅಭಾಷಣ ಆಗಿದೆ, ನೀನು ಬೇಡ ಅಂತ ಹೇಳ್ಬೇಕಿತ್ತ? ಅದೆಲ್ಲ ಹೇಳುವಷ್ಟು ಕಟುಕಿ ನಿಮ್ಮಮ್ಮ ಅಲ್ಲ ಕಣು. ನನ್ಗಿನ್ನೇನು ಬೇಡ. ಒಂದ್ಸಲ ಕತ್ರ ಕಲ್ಪನಾನ ನೀನು ಮಾತಾಡ್ಸಿದ್ಯಾ? ಅವಳನ್ನು ಕಂಡ್ರೆ ಕರುಣೆ ಬರುತ್ತೆ, ಅಯ್ಯೋ ಅನ್ಸುತ್ತೆ ಅಂತೀಯ. ಒಂದೇ ಒಂದು ಸಾಂತ್ವದ ಮಾತಾದ್ರೂ ಆಡಿದ್ಯೇನೋ? ನಿನ್ ಕರುಣೆಗೆ ಎಲ್ಲಿದ್ಯೋ ಬೆಲೆ? ಅಮ್ಮ, ಅಮ್ಮ, ಅಮ್ಮ.